ಬಗ್ಗೆ ಅರಿವು ಮತ್ತು ಇದಕ್ಕೆ ಸೂಕ್ತ ಚಿಕಿತ್ಸೆ ಅಗತ್ಯ ಎಂದು ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ತಿಳಿಸಿದ್ದಾರೆ. ತಾಲೂಕಿನ ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟೀಸ್ನ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಟ್ರಸ್ಟಿಗಳಾದ ನಾಗರಾಜ್, ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸಿ ನಾರಾಯಣಮೂರ್ತಿ, ಚಳ್ಳಕೆರೆಯ ತಾರನಾಥ ಕ್ಲಿನಿಕ್ನ ಡಾಕ್ಟರ್ ಮಂಜುನಾಥ್, ಬಿಸಿ ಸಂಜೀವಮೂರ್ತಿ, ಯತೀಶ್ ಎಂ ಸಿದ್ದಾಪುರ ಇನ್ನು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅನೇಕ ಜನಗಳ ಒಂದು ಸಮಾಚಾರವನ್ನು ನಮಗೆ ಬರುತ್ತೆ. ಎಲ್ಲರಿಗೂ ಒಂದು ರೀತಿಯಲ್ಲ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಇಲ್ಲ, ನಿರ್ಭಯವಾಗಿರ್ಬೋದು. ಆದರೆ ಒಂದು ಕಂಡೀಷನ್ ಏನಪ್ಪಾ ಅಂದರೆ, ಆದಷ್ಟು ಬೇಗ ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನನಗೆ ಗೊತ್ತಿದೆ ಇವತ್ತಿನ ದಿನ ಜನ ಜಾಸ್ತಿ ಬಂದಿಲ್ಲ ಅನ್ನೋದು. ನನಗೆ ನಿರಾಶೆ ಇಲ್ಲ. 10 ಜನ ಪರೀಕ್ಷೆ ಮಾಡಿಕೊಂಡು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅನ್ನೋ ಸರ್ಟಿಫಿಕೇಟ್ ತಗೊಂಡ್ರೇನೆ ಸಾಕು. ಇಂಥದ್ದು 1 ಸಾಕ್ತಿ ಅಲ್ಲ, 10 ಸಾಕ್ತಿ ಮಾಡಿಸೋಣ. ಮುಖ್ಯವಾಗಿ ಪುರುಷರಿಗಂದ್ರೆ ಮಹಿಳೆಯರಲ್ಲಿ ಜಾಸ್ತಿ ಇದೆ. ದುರ್ದೈವ ಏನು ಅಂದ್ರೆ, ಇದು ಏನಾದರೂ ಸ್ವಲ್ಪ ಬಂದಿದೆ ಅಂದ್ರೆ ಹೇಳ್ಕೊಳ್ಳಕ್ಕೆ ನಾಚಿಕೆ, ಹೇಳ್ಕೊಳಕ್ಕೆ ಆಗೋದಿಲ್ಲ. ಮನೆಯಲ್ಲಿರ್ತಕ್ಕಂಥವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ ಕಾರಣನೇ ಇಂಥ ಒಂದು ಶಿಬಿರಗಳಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಇರುವಾಗ ನೀವು ಅದನ್ನು ತಪಾಸಣೆ ಮಾಡಿಕೊಳ್ಳು, ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದಾನೇ ನಮ್ಮ ಬೆಂಗಳೂರು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತೆ ರಿಸರ್ಚ್ ಸಂಸ್ಥೆ ಅವರನ್ನು ನಾವು ಪ್ರಾರ್ಥನೆ ಮಾಡಿ ನೀವು ಖಂಡಿತವಾಗಿ ಬರಬೇಕು ಅಂತಂದು ನಾನು ನಿವೇದನೆ ಮಾಡಿಕೊಂಡೆ. ನಮ್ಮ ಶ್ರೀಯುತ BR ನಾಗರಾಜ್ ಅವರಿದ್ದಾರಲ್ವ, ಅವರು ಶಂಕರ್ ಹಾಸ್ಪಿಟಲ್ ಆ ಟ್ರಸ್ಟ್ಗೆ ಮುಖ್ಯಸ್ಥರವರು. ಕೋಟಿ ರೂಪಾಯಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಈ ರೋಗದಿಂದ ಪೀಡಿತರಾಗಿರ್ತಕ್ಕಂಥವ್ರಿಗೆ ಸಹಾಯ ಸಹಕಾರ ಅಂದಿಸ್ತಕ್ಕಂಥವ್ರು. ಯಾಕೆಂದರೆ ಇವತ್ತು ನಾವು ಬಂದಿರೋದು ಆರೋಗ್ಯ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳಕ್ಕೆ, ಮತ್ತೆ ಅದರ ಸಂಬಂಧ ಕ್ಯಾನ್ಸರ್ ಡಿಟೆಕ್ಷನ್ ಮತ್ತು ಅವೇರ್ನೆಸ್ ಕ್ಯಾಂಪ್ ಸಹ ಇಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ. ಅದಕ್ಕೆ ನಾನು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಹಾಗೂ ನಾಗಸಿಂಹಾದ್ರಿ ಚಾರಿಟೀಸ್ ಅದರ ಟ್ರಸ್ಟಿಗಳು, ಸ್ವಾಮೀಜಿಗಳಿಗೆ ಅಭಿನಂದಿಸ್ತೀನಿ. ಆಮೇಲೆ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ 2008ರಲ್ಲಿ ಶುರು ಆಯಿತು. 2010ರಿಂದ ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ. ಇವತ್ತಿಗೆ 14ನೇ ವರ್ಷ ನಮ್ಮ ಹಾಸ್ಪಿಟಲ್ ನಡೆಸ್ತಾ ಇರೋದು. ಇದುವರೆಗೂ 1 ಲಕ್ಷ ಜನ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀವಿ. ಅದರೊಳಗೆ ಸುಮಾರು 40,000 ಜನಗಳಿಗೆ ಉಚಿತ ಟ್ರೀಟ್ಮೆಂಟು ಅಥವಾ ಸಬ್ಸಿಡೈಸ್ ಮಾಡಿರೋ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಎಲ್ಲ ವಿಧವಾದ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ಸ್ ಇದೆ. ಜೊತೆಗೆ ಎಲ್ಲ ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಒಳ್ಳೆ ಸ್ಟಾಫ್ ಇದ್ದಾರೆ. ಸೊ ಇದು ನಮ್ಮದು ಒಂದು ರಿಸರ್ಚ್ ಸೆಂಟರ್ ಇದೆ. ಒಂದು ನ್ಯಾಷನಲ್ ಸೆಂಟರ್ ಫಾರ್ ಕ್ಯಾನ್ಸರ್ ಪ್ರಿವೆನ್ಷನ್ ಮೂಲಕ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ಇದರ ಸಂಬಂಧ ನಾವು ಚಿಂತಾಮಣಿ, ಗೌರಿಬಿದನೂರು ಅದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸುಮಾರು ಇದುವರೆಗೂ 6.5 ಲಕ್ಷ ಜನನ ಸ್ಕ್ರೀನ್ ಮಾಡಿದ್ದೀವಿ, ತಪಾಸಣೆ ಮಾಡಿದ್ದೀವಿ. ಮತ್ತು ಅಲ್ಲಿ ಯಾರಿಗೆ ಕಾಯಿಲೆ ಇರೋದು ಏನಾದರೂ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದರೆ, ಯಾರ ಕೈಲಿ ಏನು ಅವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಅವ್ರಿಗೆಲ್ಲ ಉಚಿತ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ. ಯಾರು ಮತ್ತೆ ಇವರೆಲ್ಲ ಪಾಪ ಎಲ್ಲ ರೈತಾಪಿ ಜನಗಳು ಇರೋದ್ರಿಂದ ಅಲ್ಲಿಂದ ಅವ್ರಿಗೆ ಬರೋಕ್ಕೂ ಕಷ್ಟ ಆಗುತ್ತೆ. ನಮ್ಮದೇ ಸುಸಜ್ಜಿತ ಬಸ್ಸುಗಳಿದೆ. ಇಲ್ಲೊಂದು ಬಸ್ಸು ತಂದಿದ್ದೀವಿ. ಇಲ್ಲ ಮ್ಯಾಮೋಗ್ರಫಿ ಯೂನಿಟ್ ಇರುತ್ತೆ. ಜೊತೆಗೆ ಓರಲ್ ಕ್ಯಾನ್ಸರ್ಗೆ ತುಂಬ ಅದು ಜಾಸ್ತಿ ಇದೆ.
ಕೇಳಿರ್ಬೇಕು ನೀವೆಲ್ಲಾನು. ಡಾಕ್ಟರ್ ಗಿರೀಶ್ ರಾವ್ ಅವರು ಮಾತಾಡ್ತಾ ಇದ್ರು, ಓರಲ್ ಕ್ಯಾನ್ಸರ್ ಒಂದು 30% ಜನಗಳಿಗೆ ಕಾಯಿಲೆಗಳಲ್ಲಿ ಬರುತ್ತದು. ಈ ಹೊಗೆ ಪುಡಿ, ಬೀಡಿ, ಸಿಗರೇಟು, ತಂಬಾಕು ಕುಡಿಯೋದು, ಇದೆಲ್ಲ ದುಶ್ಚಟಗಳಿಂದ ಇವೆಲ್ಲ ಬರುವಂಥದ್ದು. ಇವೆಲ್ಲ ಸ್ವಲ್ಪ ನಾವು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗತ್ತೆ. ಇದನ್ನು ನಾವು ಆದಷ್ಟು ತಡೆಗಟ್ಬೋದು ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ. ಇದ್ದಂಥವ್ರು ಇವತ್ತು ನಮ್ಮ ವೈದ್ಯಕೀಯರು ಮಾಡಬೇಕಾದಂಥ ಕೆಲಸನ ಅವ್ರು ಮಾಡ್ತಾ ಇರೋದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೂ ಕ್ಯಾನ್ಸರ್ನ ಒಂದು ದೊಡ್ಡದಾಗಿ ಏನೋ ಒಂಥರ ಅಟಂಬಾಂತರನೋ ಇದ್ರ ಥರನೋ ಜನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ದೂರಪಡಿಸಿ ಇವತ್ತು ಅದು ಒಂದು ಸಾಮಾನ್ಯ ಕಾಯಿಲೆ ಆಗೋಗ್ಬಿಟ್ಟಿದೆ. ಶುಗರು, BP ಹೆಂಗೋ ಅದು ಥರ ಒಂಥರ ಕ್ಯಾನ್ಸರ್ ಥರ ಆಗೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಯಾಕಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕ್ಲಿನಿಕಲ್ಲೇ ಆಲ್ಮೋಸ್ಟ್ ತಿಂಗಳಿಗೆ ಒಂದು ಆವ್ರೇಜ್ ಒಂದು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಐದರ್ ಲಂಗ್ ಕ್ಯಾನ್ಸರ್ ಇರ್ಬೋದು, ಓರಲ್ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ್ದು ಇರ್ಬೋದು, ಈ ಥರ ಸ್ತನ ಕ್ಯಾನ್ಸರು. ಯಾಕಂದರೆ ಈ ಥರ ಕ್ಯಾನ್ಸರ್ಗಳಲ್ಲಿ ಕಾಮನ್ ಆಗಿ ಬರ್ತಕ್ಕಂಥ ಇದು ಯೂಶಲಿ 90% ರಿಲೇಟೆಡ್ ಟು ತಂಬಾಕಿಂದ ಆ 90% ಏನು ಕ್ಯಾನ್ಸರ್ ಬರ್ತಾ ಇದ್ದಾವೆ ಎಲ್ಲ ತಂಬಾಕು ರಿಲೇಟೆಡ್ಡೇ. ಅದೇನೇ ಇರ್ಬೋದು, ಈ ಜಗಿತಾರಲ್ಲ ಗುಟ್ಕ, ಅದು ಸ್ಮೋಕಿಂಗ್ ಇರ್ಬೋದು, ಜಗಿತಕ್ಕಂಥ ಹೊಗೆ ಸೊಪ್ಪು, ತಂಬಾಕು, ಈ ಥರ ಯಾವುದೋ ಒಂದು ಕಾಯಿಲೆಗಳಿಂದ ಬರ್ಬೋದು. ಇವು ಯಾವ ಇಲ್ದಿದ್ರೂ ಬರ್ಬೋದು, ಅದೂ ಮುಖ್ಯ. ಈಗ ನಾನು ತಂಬಾಕಾಗಲ್ಲಪ್ಪ, ಏನೂ ಇಲ್ಲ, ಭಾಳ ಶುದ್ಧ, ನಾನು ಪ್ಯೂರ್ ವೆಜಿಟೇರಿಯನ್ ಅಂದ್ರೂ ಬರ್ಬೋದು, ಯಾರಿಗೂ ತಪ್ಪಿದ್ದಲ್ಲ.